ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣ ದುರ್ಬಳಕೆ ಮಾಡಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಲತೀಫ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿ ಪಿಡಿಒ ವಿದ್ಯಾವತಿ 30 ಲಕ್ಷ ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ಜಿಲ್ಲಾ ಪಂಚಾಯತ್ಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಪಿಡಿಒಗೆ ಲೆಕ್ಕ ಕೇಳಿದ್ರೆ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಲೆಕ್ಕ ಕೇಳಿದವರಿಗೆ ಒತ್ತಡ ಮತ್ತು ಧಮಕಿ ಹಾಕಲಾಗುತ್ತಿದೆ ಎಂದು ಅಬ್ದುಲ್ ಲತೀಫ್ ಆರೋಪಿಸಿದರು. ನಾನು ಇವತ್ತು ಪ್ಲೇಸ್ಮೆಂಟ್ ಮಾಡೋದು ಉದ್ದೇಶ ಏನಂದರೆ, ಫಿರೋಜಾಬಾದ್ ಗ್ರಾಮ ಪಂಚಾಯಿತಿ ಪಿಡಿಒ ಆದ ಶ್ರೀಮತಿ ವಿದ್ಯಾವತಿ ಅಂಥೇಳಿ ಅವರು ಒಂದು ವಾರ ಹಿಂದೆ ನಾನು ಒಂದು ಪ್ಲೇಸ್ಮೆಂಟ್ ಮಾಡಿದೆ 19 ತಾರೀಕಿಗೆ. ಅವಾಗ 22 ಲಕ್ಷ ರೂಪಾಯಿ ಇದ್ರಾಗ ಮಾಡಿದರು, 15ನೇ ಹಣಕಾಸದಲ್ಲಿ. ಅದ್ರಾಗ ಇದು ಮಾಡಿದರು. ಇದ್ರಾಗ ಇದು ಆನ್ಲೈನ್ ಏನಪ್ಪ ಅಂದರೆ ರೆಕಾರ್ಡ್ ಬರ್ತಾರೆ. ಇದು ಆನ್ಲೈನ್ ಇದ್ರಾಗ ಅದ ರೀ, 15ನೇ ಹಣಕಾಸಾಗಿ ಬರ್ತದೆ. ಕರ ವಸೂಲಿದು ರೆಕಾರ್ಡ್ ನಮಗೆ ಸಿಗಂಗಿಲ್ಲ. ಅವರಿಗೆ ನಾ ಅನೇಕ ಸಾರಿ ರೆಕಾರ್ಡ್ ಕೊಡ್ರಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ, ಕ್ಯಾಶ್ ಬುಕ್ ಕೊಡ್ರಿ ಮತ್ತು ವೋಚರ್ಗಳು ಕೊಡ್ರಿ ಅಂದರೆ ಇನ್ನೂ ಕೊಟ್ಟಿಲ್ಲ. ಅದು ಕೊಟ್ಟರೆ ರೆಕಾರ್ಡ್ ಕರೆಕ್ಟ್ ಸಿಗ್ತದೆ. ಅದು ನಾವು ಅನೇಕ ಸಾರಿ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ನಾವು ಭಾಳ ಸಾರಿ ಮನವಿ ಮಾಡಿವಿ, ಗ್ರಾಮ ಪಂಚಾಯತ್ ಬರ್ರಿ, ಪರಿಶೀಲನೆ ನಡೆಸಿ ಇನ್ಕ್ವೈರಿ ಮಾಡಿ ಏನದ ಅದಕ್ಕೆ ತಪ್ಪಿಸಿ ತೊಗೊಳ್ರಿ, ಇಲ್ಲಾಂದರೆ ಹ್ಯಾಂಗೆ ಉಳಿಯಂಗಿಲ್ಲ. ಎಲ್ಲಿ ಉಳಿಬೇಕು? ಒಂದು ಉದಾಹರಣೆಗಾಗಿ ಪೂರಾ ಅಂಗಿ ಪಾಯಿಂಟ್ ಶರ್ಟ್ ಕಲ್ತಿ ಚಡ್ಡಿಯರೇ ಬಿಡ್ಬೇಕು, ಚಡ್ಡಿನೂ ಬಿಡಲಾರ್ದಂಗೆ ವ್ಯವಸ್ಥೆಗೆ ಬಂದದ್ದು ಅಂಥೇಳಿ ನಾವು ಇದಕ್ಕೆ ಮಾಡಾಕತ್ತೀವಿ. ನಾನು 19 ತಾರೀಕು ಪ್ಲೇಸ್ಮೆಂಟ್ ಮಾಡಿದೆ. ಆದಮೇಲೆ ಇದು ನಾ ಪತ್ರಿಕಾದಲ್ಲಿ ನೋಡ್ಕಸಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ರಾಜು ಹಾಲು ಅಂಥೇಳಿ, ಇನ್ನೊಬ್ಬರು ಏಜಾಜ್ ಪಟೇಲ್ ಅಂಥೇಳಿ, ಇವರು ಕೆಲವು ಮಂದಿ ಮೆಂಬರ್ಗೆ ಜೋಡಿ ಮಾಡ್ಕೊಂಡು ಕಸಿ ವಿದ್ಯಾವತಿ ಪಿಡಿಒ ಪರವಾಗಿ ಇದು ಹೆಂಗದ ಸುಳ್ಳದ ಅಂಥೇಳಿ 22 ತಾರೀಕು ಅವರು ಪತ್ರಿಕಾದಲ್ಲಿ ಇಲ್ಲಿ ಪತ್ರಿಕಾದಲ್ಲಿ ಘೋಷಣೆ ಮಾಡ್ಯಾರ. ಅವ್ರು ಲತೀಫ್ ಜಾಗೀರ್ದಾರ್ ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಏನಪ್ಪ ಅಂದರೆ 20 ಲಕ್ಷ ರೂಪಾಯಿ ಸಿಮೆಂಟ್ ಕಂಪ್ನೀಸ್ ಬಂದದ, ಅದು ಏನು ಲೈಟ್ ಲೆಕ್ಕ ಕೊಟ್ಟಿಲ್ಲ ಅಂಥೇಳಿ. 22 ಸಾಲಿನಲ್ಲಿ ಬಂದಿದ್ದು ಸೂರ್ಯಕಾಂತ್ ಅವ್ರ ಪಿಡಿಒ ಏನಪ್ಪ ಅಂತಂದ್ರೆ ತಿಂದಿದ್ದದ ರೀ ಇದಲ್ಲ. ಅದಕ್ಕೆ ಅವ್ರು ಬಂದಿದ್ದು ಏನೋ ಒಂದು ಅದ ರೀ, ಅದು ಫೈಲೇ ಅದ ರೀ. ಇದು ಹಿಂದಿಂದು ನೀಲಮ್ಮ ಅವರಿಲ್ಲ, ಇದು ಫೈಲೇ ಅದ ರೀ ಸರ್. ಇದು ಭಾಳ ದೊಡ್ಡದ. ಇದು ಇದು 400 ಗ್ರಾಮ್ ಅದ. ಇವರು ಜಿಲ್ಲಾ ಪಂಚಾಯತಿ CO ಮತ್ತು ತಾಲೂಕ್ ಪಂಚಾಯತಿ EO ಅವರು ಗಮನ ಹರಿಸಿಲ್ಲ, ಒಂದು ಚಿಟ್ಟಿ ಕೊಟ್ಟಿಲ್ಲ ಸೂರ್ಯಕಾಂತ್ ಇರೋದು. ನಾ ಲೋಕಾಯುಕ್ತ ಬಲ್ಲಿ ಹೋಗಿನಿ, ಇದು 400 ಗ್ರಾಮ್ ಅದ, ಲೋಕಾಯುಕ್ತ ಬಲ್ಲಿ ಬಂದು ಕಾಟ ಮಾಡೀನಿ, 830 ಗ್ರಾಮ್ ಅದ. ಅದು ಪಿಟ್ನದ ರೀ ಫೈಲ್. ಹಿಂಗದ. ಇದರ ಪ್ರಕಾರ ಏನಪ್ಪ ಅಂದರೆ ನಾವು ಯಾಕೆ ಇದು ಮಾಡ್ತೀವಿ ಅಂದರೆ, ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ಯಾರ ಏಜಾಜ್ ಅಂಥೇಳಿ. ಅದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.